ಹಾಯ್ ಹಲೋ ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ. ಆದ ಕಾರಣದಿಂದ ನಾವು ಫಸ್ಟ್ ದೇವ್ರದ್ದು ಮಾಡ್ಬೇಕಂತೇಳಿ ನಾವು ಮನೇಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆ ದೇವರು ಹಿರೇಮ್ಯಾಗೇರಿ ಮುದುಕಮ್ಮ ಅಂತೀವಿ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಇದು ಮ್ಯಾಗೇರಿ ರೋಡ್ ರೀ. ಮ್ಯಾಗೇರಿಯ ಸೀಮಿ ದ್ಯಾಮಮ್ಮ ಅಂತೈತ್ರಿ. ಅಲ್ಲಿ ಸಹ ಸೀಮಿ ದ್ಯಾಮಮ್ಮನ ದರ್ಶನವನ್ನು ನಾವು ಮಾಡಿದ್ವಿ. ಸೀಮಿ ದ್ಯಾಮಮ್ಮನ ದರ್ಶನ ತಗೊಂಡು ಸೀದಾ ನಾವು ಮ್ಯಾಗೇರಿಗೆ ಹೋದ್ವಿ. ಮ್ಯಾಗೇರಿ ಮುದುಕಮ್ಮನ ದೇವಸ್ಥಾನ ರೀ ಇದು. ಮ್ಯಾಗೇರಿ ಮುದುಕಮ್ಮ ತುಂಬ ಪ್ರಸಿದ್ಧವಾದ ದೇವಿ ರೀ. ಇಲ್ಲಿ ಅನೇಕ ರೀತಿಯ ಪವಾಡಗಳು ನಡೆದಾವು. ಮತ್ತು ಇಲ್ಲಿ ನಮ್ಮ ಮನಸ್ಸೊಳಗೆ ನಾವು ಏನು ಅಂದ್ಕೊಂಡಿರ್ತೀವಿ, ಏನು ಹರಕೆ ಕಟ್ಕೊಂಡಿರ್ತೀವಿ, ಅದನ್ನೆಲ್ಲ ನಮ್ದೇನಾರ ಕಷ್ಟಗಳಿದ್ರೆ ಪರಿಹಾರ ಮಾಡ್ತಾರೆ. ನಾವೇನು ಅಂದ್ಕೊಂಡಿರ್ತೀವಲ್ಲ ಅದು ನೆರವೇರ್ತೈತ್ರಿ ಇಲ್ಲಿ. ಇಲ್ಲಿಂದ ನಾವು ಮತ್ತೆ ಮುಂದೆ ಇಟ್ಗಿಗೆ ಹೋಗ್ತೀವಿ ರೀ. ಇಟ್ಗಿ ಒಳಗೆ ಶ್ರೀ ಭೀಮಾಂಬಿಕಾ ದೇವಿ ಮಠಕ್ಕೆ ಹೋಗ್ತೀವಿ. ಇದು ತುಂಬ ಪ್ರಸಿದ್ಧವಾದಂಥ ಕ್ಷೇತ್ರ ಆಗೈತಿ. ಶ್ರೀ ಭೀಮಾಂಬಿಕಾ ದೇವಾಲಯ ರೀ ಇದು. ಇಲ್ಲಿಯೂ ಸಹ ಅನೇಕ ರೀತಿಯಾದಂಥ ಪವಾಡಗಳು ನಡೆದಿದೆ ಮತ್ತು ತುಂಬ ಶಕ್ತಿಯುತವಾದ ದೇವಿ ಆಗಿದ್ದಾಳೆ. ಇನ್ನೊಂದು ವಿಚಾರ ಏನಂತಂದರೆ, ನಮ್ಮ ಮದುವೆ ಕೂಡ ಇಲ್ಲೇ ಆಗಿದೆ. 6/1/2021 ನಮ್ಮ ಮದುವೆ ಇದೇ ದೇವಿಯ ಕಲ್ಯಾಣ ಮಂಟಪದಲ್ಲಿ ನಮ್ಮ ಮದುವೆ ಕೂಡ ಆಯಿತು. ಇವು ಅಮ್ಮನವರ ಗದ್ದಿಗೆಗಳು. ಮತ್ತು ಇಲ್ಲಿ ಮಕ್ಕಳಾಗದವರು ತೊಟ್ಲಕ್ಕೆ ಈ ಥರ ಕಾಯಿಗಳನ್ನು ಕಟ್ತಾರೆ. ಇಲ್ಲಿ ಪ್ರತಿದಿನವೂ ಸಂಗಟಿ ಸಾಂಬಾರು ಪ್ರಸಾದವಿರುತ್ತದೆ. ಇಲ್ಲಿಂದ ನಾವು ಸೂಡಿ ಗ್ರಾಮಕ್ಕೆ ಹೋದ್ವಿ. ಅಲ್ಲಿ ಪ್ರಸಿದ್ಧವಾದಂಥ 2 ದೇವಸ್ಥಾನ ಅದಾವು. ಒಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ, ಇನ್ನೊಂದು ನಾಗೇಶ್ವರ ದೇವಸ್ಥಾನ. ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಇದು ಒಳಾಂಗಣ ಈ ರೀತಿಯಾಗಿದೆ. ಇದು ಶ್ರೀ ನಾಗೇಶ್ವರ ದೇವಸ್ಥಾನ. ಇದು ಜೋಡು ಕಳಸದಂತ ಪ್ರಸಿದ್ಧವಾಗಿದೆ. ಇದು ಸುಮಾರು 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಕೆತ್ತಿಸಿದಂಥ ದೇವಾಲಯವಾಗಿದೆ. ಇದು ತುಂಬ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿದೆ. ಈ ದೇವಾಲಯವು ಜೋಡು ಕಳಸದ ದೇವಾಲಯ ಎಂದು ಪ್ರಸಿದ್ಧವಾಗಿದೆ. ಈ ರೀತಿಯಾದಂಥ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿದೆ. ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ಕಲೆಯೇ ಅದ್ಭುತವೆಂದು ಸಾರಿ ಹೇಳುತ್ತದೆ. ಈ ದೇವಾಲಯದಲ್ಲಿ ಅದ್ಭುತವಾದಂಥ ಕಲ್ಲಿನ ಬಸವ ಹಾಗೂ ಶಿವನ ಮೂರ್ತಿ ಇವೆ. ಈ ದೇವಾಲಯದ ಹೊರಾಂಗಣವು ತುಂಬ ಅದ್ಭುತದಿಂದ ಕೂಡಿದೆ.